जाहिल है, इतना बड़ा अनपढ़ है कि उसके मजहबी किताबों का तक उसको मुताला नहीं है, फिर वो अपने आप को पंडित क्या कहते हुए फिरता है। एक बात जो हिंदू माइथोलॉजी में समझाई गई वो ये, रावण के पुतले को जलाने के पीछे एक मकसद है, वो है लोगों को तकलीफ देना और यहाँ से यहाँ की औरत को अगवा करके ले जाना। अब इसीलिए उसको जलाया जाता है क्योंकि उसने एक हिंदुस्तान की नारी को अगवा किया था। अब मैं बताऊं, मोहम्मदुर रसूलुल्लाह सल्लल्लाहु अलैहि वसल्लम का नाम औरतों के हुकूक को पामाल करना नहीं है, बल्कि उसको जिंदगी बख्श कर उसके कदमों में जन्नत को लाकर रखना है। इतनी छोटी सी बात नहीं जान सकता तो फिर वो अपने आप को पंडित कहलाने का लायक नहीं है। पंडित का मतलब है सबसे बड़ा जानने वाला इंसान। अब मुझे बताइए, एक अनपढ़ इंसान हिंदुस्तान के अमन और सुकून को बर्बाद करता है और उसके खिलाफ एनपीडब्ल्यू नॉन वेलेबल वारंट निकाला जाता है। इसी नॉन वेलेबल वारंट के सबब हम यहाँ पर मुतालबा कर रहे हैं कि उसको पकड़कर इस गुलबर्गा की सरजमीन पर लाया जाए, इस गुलबर्गा की सरजमीन पर लाया जाए। ये हुकूमत का काम है। इದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಇಲ್ಲಿಯ ಶಾಂತಿ, ಸ್ನೇಹ, ಸೌಹಾರ್ದತೆಯನ್ನು ಮುರಿಯುವ ಕೆಲಸವನ್ನು ಆ ಯತಿ ನರಸಿಂಹಾನಂದ ಸರಸ್ವತಿ ಮಾಡಿದ್ದಾನೆ. ಇಂತಹ ಒಂದು ದೊಡ್ಡ ಅವಹೇಳನಕಾರಿ ಕಾರ್ಯವನ್ನು ಮಾಡಿ ಎನ್ಪಿಡಬ್ಲ್ಯೂನಂತಹ ಒಂದು ನಾನ್ ವೇಲೇಬಲ್ ವಾರೆಂಟ್ ಇಶ್ಯೂ ಆಗಿದೆ. ಇದೇ ಕಾರಣಕ್ಕಾಗಿ ನಾವು ಈ ಗುಲ್ಬರ್ಗಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಭಾರತದ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ, ಆ ಒಂದು ಯತಿ ನರಸಿಂಹಾನಂದ ಸರಸ್ವತಿ ಅವರದ್ದು ಈ ನಮ್ಮ ಕಲಬುರಗಿ ಜಿಲ್ಲೆಗೆ ಗುಲ್ಬರ್ಗಾದಲ್ಲಿ ಕರೆತಂದು ಇಲ್ಲಿ ಅವನ ಮೇಲೆ ಇರುವ ಎಲ್ಲಾ ರೀತಿಯ ಸೆಕ್ಷನ್ಗಳನ್ನು ಮಾಡಬೇಕು ಹಾಗೂ ನಮ್ಮ ಭಾರತ ದೇಶದಲ್ಲಿ ಶಾಂತಿ, ಸ್ನೇಹ, ಸೌಹಾರ್ದತೆಯ ಸಾಮಾಜಿಕವಾಗಿ ನಮ್ಮ ಸಮಾಜದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು. ಇಲ್ಲಿ ಯಾರು ಯಾರ ಪರಿಗೆ ವೈರಿಗಳಲ್ಲ. हम एक दूसरे के आपस में दुश्मन नहीं है, हम एक दूसरे के आपस में दुश्मन नहीं है, लेकिन जब नबी के नामूस की बात आएगी तो हम दूसरों को दूर की बात है। अगर खुद के वालिद भी हो तो तारीख बताती है कि नंगी तलवार से सर कलम कर दिया गया। ನಮ್ಮ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉಪದೇಶಗಳ ಮೇಲೆ, ಸಂದೇಶಗಳ ಮೇಲೆ ಹಲವಾರು ಜನರು ಅವರು ಇಂಪ್ಲಿಮೆಂಟ್ ಮಾಡುತ್ತಾ ಇದ್ದಾರೆ ಹಾಗೂ ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಮಾಡುತ್ತಾ ಇದ್ದಾರೆ. ಇದೇ ಒಂದು ಪ್ರೀತಿಯೇ ನಮ್ಮ ಈ ಜೀವನದಲ್ಲಿ ಸಾರ್ಥಕವಾಗಿದೆ ಹಾಗೂ ಇಹಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯೇ ನಮಗೆ ಸ್ವರ್ಗಕ್ಕೆ ಕರೆತಂದು ಹೋಗಲು ಸಾಕಾಗಿದೆ. ಆದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ, ಈ ಒಂದು ಜಗತ್ತಿನಲ್ಲಿ, ಶಾಂತಿ, ಸ್ನೇಹ, ಸೌಹಾರ್ದದ ಒಂದು ಜಗತ್ತಿನಲ್ಲಿ, ಒಂದು ಪ್ರದೇಶದಲ್ಲಿ, ಈ ಒಂದು ನೆಲದಲ್ಲಿ ಅವನು ತುಂಬಾ ಅವಹೇಳನೀಯಕಾರಿ ಹೇಳಿಕೆಯನ್ನು ಹೇಳಿದ್ದಾನೆ. ಅವನು ಒಂದು ನೀಚ ವ್ಯಕ್ತಿಯು ನೀಚ ಹೇಳಿಕೆಯನ್ನು ಹೇಳಿದ್ದಾನೆ. ಆ ಹೇಳಿಕೆ ಏನೆಂದರೆ, ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂರ್ತಿಯನ್ನು ಮಾಡಿಕೊಂಡು ಆ ಮೂರ್ತಿಗೆ ಅಗ್ನಿಯಿಂದ ಅವನು ಸುಡಬೇಕೆಂದು ಹೇಳಿದ್ದಾನೆ. ಈ ಒಂದು ಹೇಳಿಕೆ ಮತ್ತು ಅವರು ಮಾಡಿದ ಆ ಒಂದು ಕಾರ್ಯ ನಮ್ಮ ಮುಸ್ಲಿಂ ಸಮಾಜಕ್ಕೆ ಆಗಲಿ, ನಮ್ಮ ಈ ಮೈನಾರಿಟಿ ಸಮಾಜಕ್ಕೆ ಆಗಲಿ ತುಂಬಾ ದುಃಖಿತವಾದ ಸಮಯವಾಗಿದೆ. ಇದಕ್ಕಾಗಿ ನಾವು ಇಲ್ಲಿ ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಯತಿ ನರಸಿಂಹಾನಂದ ಸ್ವಾಮಿಯನ್ನು ಎನ್ಪಿಡಬ್ಲ್ಯೂ ಪ್ರಕಾರ ನಾನ್ ವೇಲೇಬಲ್ ವಾರೆಂಟ್ ಇಶ್ಯೂ ಆಗಿದೆ. ಇದರ ಪ್ರಕಾರ ನಾನು ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಆಗಲಿ, ನಮ್ಮ ಭಾರತ ದೇಶದ ಸಿಎಂ ಆಗಲಿ ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲಾ ಡಿಪಾರ್ಟ್ಮೆಂಟ್ಗಳಾಗಲಿ ಇವರೆಲ್ಲರನ್ನು ಕೇಳಿಕೊಳ್ಳೋದು ಏನೆಂದರೆ, ಅವರನ್ನು ಅರೆಸ್ಟ್ ಮಾಡಬೇಕು. ಅತಿ ವೇಗವಾಗಿ ಅವನ ಮೇಲೆ
ಅರೆಸ್ಟ್ ಮಾಡಿಕೊಂಡು ನಮ್ಮ ಈ ಕಲಬುರಗಿ ಜಿಲ್ಲೆಗೆ ತಂದುಕೊಳ್ಳಬೇಕು, ಅವರಿಗೆ ಇಲ್ಲಿ ಕರೆಗೊಳ್ಳಬೇಕು, ಕರೆ ತಂದಬೇಕು. ಆದ ನಂತರ ನಾವು ಒಂದು ವೇಳೆ ಇಂತಹ ಒಂದು ಕಾರ್ಯ ನಾನ್ ಬೇಲೇಬಲ್ ವಾರೆಂಟ್ ಆಗಿದೆ ಅವರ ಮೇಲೆ, ಅವನನ್ನು ಅರೆಸ್ಟ್ ಮಾಡಿಲ್ಲ, ಗುಲ್ಬರ್ಗ ಜಿಲ್ಲೆಗೆ ಕರೆ ತಂದಿಲ್ಲ ಎಂದರೆ ಈ ಒಂದು ಮಳೆಯಲ್ಲಿ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ, ಇದಕ್ಕಿಂತ 100 ಪಟ್ಟು ಹೆಚ್ಚು ಜನರು ಭಾರತ ದೇಶದ ರಸ್ತೆಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗಬಹುದು ಎಂದು ನಾನು ನಿಮಗೆ ಹೇಳುತ್ತಾ ಇದ್ದೇನೆ. मां बोलने का मतलब ये है कि आज जो उसने गुस्ताखी की है उसके ताल्लुक से हम यहाँ पर इस मूसलाधार बारिश में जमा हुए हैं, अगर वो अरेस्ट नहीं होगा और उसको सजाए मौत या सजाए फांसी नहीं होगी तो फिर उस वक्त हिंदुस्तान की सरजमीन पर एक तारीख लिखी जाएगी तो हिंदुस्तान के रास्तों पर सारे के सारे मुसलमान निकल के आएंगे और और मोहब्बत रिसालत का अपने गवाही देते हुए कहेंगे हम गुलाम है नबी के। अगर नबी की गुलामी में नबी के नामों के खातिर जान नहीं दे सकते तो फिर ये जान किस काम की है जो नबी के काम ना आए, ये जान किस काम की है जो नबी के नामों की हिफाजत ना कर सके। मैं महकमे हिंदुस्तान से यही कहता हूँ कि जल्द अज जल्द उसको अरेस्ट करे और उसके बाद गुलबर्गा को लाए या और फिर उसको सजाए मौत अता करे और उसके बाद हिंदुस्तान के मुसलमानों के गमो गुस्सा कम हो सकता है। अगर ना करेंगे तो फिर यहाँ के सड़कें भर जाएंगी और इन्हें संभालना बड़ा मुश्किल हो जाएगा। इतना कहते हुए मैं